ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, ತುಂಬ ಜನ ಸ್ಟೂಡೆಂಟ್ಸ್ಗಳು ಕೇಳೋ ಕ್ವಶನ್ಸು, ಮ್ಯಾಮ್ ಎಕ್ಸಾಮ್ 2 ಸೆಕೆಂಡ್ PUC ಎಕ್ಸಾಮ್ 2 ಈಸಿ ಇರುತ್ತಾ, ಟಫ್ ಇರುತ್ತಾ, ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರಾ, ವೆಬ್ ಕಾಸ್ಟಿಂಗ್ ಇರುತ್ತಾ ಮ್ಯಾಮ್ ಈ ಸಲನೂ, ಈ ರೀತಿ ಎಲ್ಲ ತುಂಬ ಕ್ವಶನ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ. ಸೊ ಎಸ್, ಅದ್ರ ಬಗ್ಗೆನೇ ಹೇಳಲಿಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ಒಂದು ಬೇಸ್ ಮೇಲೆ ನಾನು ಎಕ್ಸಾಮ್ ಈಸಿ ಇರುತ್ತೋ ಅಥವಾ ಟಫ್ ಇರುತ್ತೋ, ತುಂಬ ಸ್ಟ್ರಿಕ್ಟ್ ಆಗಿರುತ್ತೋ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಾನು ಎಕ್ಸಾಮ್ 2ನಲ್ಲಿ ಒಂದು ಎಕ್ಸಾಮ್ ಡ್ಯೂಟಿ ಅಟೆಂಡ್ ಮಾಡಿದ್ದೀನಿ. ಸೊ ಹಾಗಾಗಿ ಆ ಒಂದು ಬೇಸ್ ಮೇಲೆ ಎಕ್ಸಾಮ್ ಈಸಿನಾ ಟಫಾ ಅಥವಾ ಎಕ್ಸಾಮ್ ಒಂದು ತುಂಬ ಸ್ಟ್ರಿಕ್ಟಾಗಿ ನಡೀತಾ ಇದೆಯಾ, ವೆಬ್ ಕಾಸ್ಟಿಂಗ್ ಇದೆಯಾ, ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಸ್, ವಿಡಿಯೋ ಶುರು ಮಾಡೋಣ. ಸೊ ಎಸ್ ಮ್ಯಾಮ್, ಸೆಕೆಂಡ್ PUC ಎಕ್ಸಾಮ್ 2 ಈಸಿ ಇರುತ್ತಾ ಟಫ್ ಇರುತ್ತಾ ಅಂತ ಕೇಳೋದಾದ್ರೆ, ಎಕ್ಸಾಮ್ 2 ನಿಮಗೆ ಆಲ್ಮೋಸ್ಟ್ ಈಸಿನೇ ಇರುತ್ತೆ. ಬಿಕಾಸ್ ಎಕ್ಸಾಮ್ 1ರಲ್ಲಿ ಫೇಲ್ ಆಗಿರುವಂತಹ ಸ್ಟೂಡೆಂಟ್ಸ್ಗಳು ಪಾಸ್ ಆಗಬೇಕು ಅನ್ನೋ ರೀಸನ್ಗೋಸ್ಕರ ಎಕ್ಸಾಮ್ 2 ಅನ್ನು ಕಂಡಕ್ಟ್ ಮಾಡ್ತಾರೆ. ಜೊತೆಗೆ ಎಕ್ಸಾಮ್ 1ರಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿರುವಂತಹ ಸ್ಟೂಡೆಂಟ್ಸ್ಗಳು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಕೂಡ ಎಕ್ಸಾಮ್ 2 ಅನ್ನು ತಗೊಳ್ಳೋದ್ರಿಂದ ಆಲ್ಮೋಸ್ಟ್ ಎಕ್ಸಾಮ್ 2 ನಿಮಗೆ ತುಂಬ ಈಸಿಯಾಗಿ ಕೇಳಿರ್ತಾರೆ. ಅಂದರೆ ಎಕ್ಸಾಮ್ 1ಕ್ಕೆ ಹೋಲಿಸ್ಕೊಂಡ್ರೆ ಎಕ್ಸಾಮ್ 2 ನಿಮಗೆ ಆಲ್ಮೋಸ್ಟ್ ತುಂಬ ಈಸಿನೇ ಕೇಳಿರ್ತಾರೆ. ಅಂದರೆ ಕ್ವಶನ್ ಟಫ್ನೆಸ್ ಆಗಿರಬಹುದು ಅಥವಾ ಒಂದು ಕ್ವಶನ್ಸ್ಗಳನ್ನ ಕೇಳುವಂತಹ ಫ್ರೇಮ್ ಆಗಿರ್ಬೋದು, ಅದು ಆಲ್ಮೋಸ್ಟ್ ಎಕ್ಸಾಮ್ 1ಗೆ ಹೋಲಿಸ್ಕೊಂಡಾಗೆ ಎಕ್ಸಾಮ್ 2 ಈಸಿಯಾಗಿ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಜೊತೆಗೆ ಕ್ವಶನ್ ಟಫ್ನೆಸ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ ಎಕ್ಸಾಮ್ 1ಕ್ಕೆ ಹೋಲಿಸ್ಕೊಂಡಾಗೆ. ಎಕ್ಸಾಮ್ 2ರಲ್ಲಿ ಕ್ವಶನ್ಗಳ ಟಫ್ನೆಸ್ ಅನ್ನೋದೇನಿರುತ್ತೆ ಅದು ಕಡಿಮೆ ಇರುತ್ತೆ. ಸೊ ನೀವು ಆರಾಮ್ಸೆ ಸ್ವಲ್ಪ ಎಫರ್ಟ್ ಹಾಕಿ ಓದ್ಕೊಂಡ್ರೆ ಆರಾಮ್ಸೆ ಎಕ್ಸಾಮ್ 2 ಅನ್ನು ಪಾಸ್ ಮಾಡ್ಕೊಳ್ಬಹುದು. ಸೊ ಎಸ್, ಇನ್ನು ಎಕ್ಸಾಮ್ 2 ತುಂಬ ಸ್ಟ್ರಿಕ್ಟಾಗಿ ನಡೆಯುತ್ತಾ ಮ್ಯಾಮ್, ಆ ಕಡೆ ಈ ಕಡೆ ತಿರ್ಗೋಕ್ಕೂ ಬಿಡಲ್ವಾ ಮ್ಯಾಮ್, ಅಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್ ಮಾಡ್ತಾರಾ ಮ್ಯಾಮ್ ಅಂತ ಕೇಳೋದಾದ್ರೆ, ತುಂಬ ಸ್ಟ್ರಿಕ್ಟಾಗಿನೇ ನಡೆಯುತ್ತೆ. ಬಟ್ ಎಕ್ಸಾಮ್ 1ರಲ್ಲಿ ಮಾಡೋ ಅಷ್ಟು ಸ್ಟ್ರಿಕ್ಟ್ನ ಈ ಎಕ್ಸಾಮ್ 2ನಲ್ಲಿ ಮಾಡೋದಿಲ್ಲ. ಸೊ ಸ್ಟ್ರಿಕ್ಟ್ ಆಗಿರುತ್ತಾ ಅಂತ ಕೇಳೋದಾದ್ರೆ ನನ್ನ ಆನ್ಸರ್ ತುಂಬ ಸ್ಟ್ರಿಕ್ಟ್ ಆಗಿರೋದಿಲ್ಲ, ಹಾಗಂತ ತುಂಬ ಲೂಸ್ ಕೂಡ ಬಿಡೋದಿಲ್ಲ, ಆವ್ರೇಜ್ ಆಗಿರುತ್ತೆ. ಮ್ಯಾಮ್ ಎಕ್ಸಾಮ್ ಈಸಿ ಇರುತ್ತಾ ಟಫ್ ಇರುತ್ತಾ ಅಥವಾ ಸ್ಟ್ರಿಕ್ಟ್ ಆಗಿರುತ್ತಾ, ಈ ರೀತಿ ಎಲ್ಲ ಕ್ವಶನ್ಸ್ಗಳಿಗೆ ಕ್ಲಾರಿಫೈ ಆಯಿತು. ಬಟ್ ಇವಾಗ ಎಕ್ಸಾಮ್ ಪಾಸ್ ಮಾಡ್ಕೊಳ್ಳಿಕ್ಕೆ ಹೆಂಗೆ ಓದ್ಕೊಳ್ಬೇಕು ಮ್ಯಾಮ್, ಏನೇನು ಓದ್ಕೊಳ್ಬೇಕು ಅಂತ ಕೇಳೋದಾದರೆ, ನೀವು ಫಸ್ಟು ಅಂದರೆ ನಿಮ್ಮ ಸೆಕೆಂಡ್ ಇಯರಲ್ಲಿ ನಡೆದಿರುವಂತಹ ಅಷ್ಟು ಎಕ್ಸಾಮ್ಸ್ಗಳು, ಫಸ್ಟ್ ಟೆಸ್ಟ್ ಆಗಿರ್ಬೋದು, ಸೆಕೆಂಡ್ ಟೆಸ್ಟ್ ಆಗಿರ್ಬೋದು, ಮಿಡ್ ಟರ್ಮು, ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳಾಗಿರ್ಬೋದು ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಇಷ್ಟು ಒಂದು ಟೆಸ್ಟ್ ಮತ್ತು ಎಕ್ಸಾಮ್ಗಳ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ನೀವು ರಿವಿಷನ್ ಮಾಡಿದ್ರೆ ಆರಾಮ್ಸೆ ನೀವು 60+ ಮಾರ್ಕ್ಸನ್ನೇ ನೀವು ತೊಗೊಳ್ಬಹುದು. ಸ್ವಲ್ಪ ಎಫರ್ಟ್ ಹಾಕಿ ಓದಿ, ಎಕ್ಸ್ಟ್ರಾ ಪೂರ್ತಿ ನೋಟ್ಸನ್ನು ಓದುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಕ್ವಶನ್ ಪೇಪರ್ಸ್ಗಳನ್ನ ರಿವಿಷನ್ ಮಾಡಿಕೊಂಡ್ರೆ ಸಾಕು. ಫಸ್ಟ್ ಟೆಸ್ಟು, ಸೆಕೆಂಡ್ ಟೆಸ್ಟು, ಮಿಡ್ ಟರ್ಮು, ಪ್ರಿಪ್ರೇಟರಿ, ಜೊತೆಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಕೇಳಿದ್ರು ಆ ಒಂದು ಕ್ವಶನ್ಸ್ಗಳು ಅಷ್ಟನ್ನು ಕೂಡ ನೀವು ಒಂದು ರಿವಿಷನ್ ರೀತಿ ಮಾಡಿಕೊಂಡು ಆ ಕ್ವಶನ್ಸ್ಗಳನ್ನೇ ಪದೇ ಪದೇ ಓದ್ಕೊಂಡು ಹೋಗಿ ಎಕ್ಸಾಮ್ನ ಅಟೆಂಡ್ ಮಾಡಿ ಡೆಫಿನೆಟ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ. ಈ ಸಲ ನಿಮ್ಮ ಎಕ್ಸಾಮ್ 2ನಲ್ಲಿ ನಿಮ್ಮ ಒಂದು ಯಾವ ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ ಅಥವಾ ಯಾವ ಸಬ್ಜೆಕ್ಟ್ ನಾಟ್ ಕಂಪ್ಲೀಟೆಡ್ ಆಗಿರುತ್ತೆ, ಸೊ ಅದನ್ನು ನೀವು ಪಕ್ಕ ಕ್ಲಿಯರ್ ಮಾಡ್ಕೊಳ್ತೀರಾ. ಐ ಹೋಪ್ ನಿಮಗೆ ಈ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ. ನಿಮಗೆ ಹಾಗೆ ಏನಾದರೂ ಡೌಟ್ಸ್ ಇತ್ತು ಸ್ಟಡಿ ರಿಲೇಟೆಡ್ ಆಗಿ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆದಷ್ಟು ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.